ನೋಡಿ, ತಾನ್ಸೇನ್ಗೆ ಹೇಗೆ ಅವಮಾನ ಆಯಿತು ಅಲ್ವಾ? ಆತನ ಕತೆ ಬಿಡಿ. ಈಗ ನೀವೆಲ್ಲ ಇಷ್ಟಪಟ್ಟು ತಿನ್ನೋ ಪಪ್ಪಾಯ ಹಣ್ಣಿನ ಬಗ್ಗೆ ಮಾಹಿತಿ ಕೊಡೋಕೆ ಇನ್ಫೋ ಗುರುಗಳು ಬರ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ನಿನ್ನೆ ನಾನು ನಮ್ಮಪ್ಪ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿದ್ವಿ. ಎಷ್ಟೆಲ್ಲ ವಿಧದಲ್ಲಿ ಹಣ್ಣುಗಳನ್ನ ಕಟ್ ಮಾಡಿಟ್ಟಿದ್ರು ಗೊತ್ತಾ? ಪಪ್ಪಾಯಿ ಹಣ್ಣಂತೂ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಹಾ, ಪಪ್ಪಾಯಿ ಹಣ್ಣು ತುಂಬಾನೇ ಮೃದುವಾಗಿರೋದಕ್ಕೆ ಈಸಿಯಾಗಿ ಯಾವ ರೀತಿ ಬೇಕಾದರೂ ಕಟ್ ಮಾಡಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಇದು ತುಂಬಾನೇ ಒಳ್ಳೆಯದು. ನಾನು ಇದನ್ನ ಕೇಳಿದ್ದೀನಿ, ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತಂತೆ. ಹೌದು, ಇದರಲ್ಲಿರೋ ಜೀವಸತ್ವಗಳು ಕಣ್ಣಿಗೆ ತುಂಬಾನೇ ಉಪಯೋಗಕಾರಿ. ಇದನ್ ತಿನ್ನೋದ್ರಿಂದ ಇರುಳು ಕುರುಡು ಕಾಯಿಲೆಯನ್ನ ದೂರವಿಡಬಹುದಂತೆ. ಕಲರ್ ಬ್ಲೈಂಡ್ನೆಸ್ ಅಂತ ಕೆಲವು ಬಣ್ಣಗಳು ಅಸ್ಪಷ್ಟವಾಗಿ ಕಾಣಿಸುತ್ತಲ್ವಾ, ಅದನ್ನೂ ಕೂಡ ತಡಿಬಹುದಂತೆ. ಸಂಶೋಧನೆಗಳ ಪ್ರಕಾರ ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗೋದ್ರ ಜೊತೆಗೆ ನೆನಪಿನ ಶಕ್ತಿಯೂ ಹೆಚ್ಚಾಗತ್ತಂತೆ. ವಾವ್, ಪರೀಕ್ಷೆ ಟೈಮಲ್ಲಿ ಜಾಸ್ತಿ ತಿನ್ಬೇಕು ಹಾಗಾದ್ರೆ. ಹೌದು, ಇದು ಎಲ್ಲಿಂದ ಬಂತು? ಯಾರು ಮೊದಲು ಬೆಳೆದಿದ್ದು? ಜಗತ್ತಿಗೆ ಪಪ್ಪಾಯಿ ಹಣ್ಣನ್ನ ಕೊಡುಗೆಯಾಗಿ ಕೊಟ್ಟಿದ್ದು ಮೆಕ್ಸಿಕೋ ಜನ. ಮೆಕ್ಸಿಕೋ ಪಪ್ಪಾಯಿಯ ತವರು ಮನೆ ಅಂತ ಹೇಳಲಾಗತ್ತೆ. ಅಲ್ಲಿಗೆ ಹೋಗಿದ್ದ ಸ್ಪ್ಯಾನಿಷ್ ಪ್ರವಾಸಿಗರು ಪಪ್ಪಾಯಿ ಬೀಜಗಳನ್ನ ತಗೊಂಡು ಬಂದು ಫಿಲಿಪೈನ್ಸ್ ದೇಶಕ್ಕೆ ಪರಿಚಯಿಸಿದ್ರು. ಅಲ್ಲಿಂದ ಕಾಲಕ್ರಮೇಣ ಭಾರತ, ಶ್ರೀಲಂಕಾ ದೇಶಕ್ಕೆಲ್ಲ ಹಬ್ತು. ಹಿಂಗ ವಿಷಯ. ನಾವೇನೋ ಪಪ್ಪಾಯಿ ಅಂತ ಕರಿತೀವಿ, ಬೇರೆ ಎಲ್ಲ ಭಾಷೆಗಳಲ್ಲಿ ಏನು ಕರೀತಾರೆ? ಹಾಗೆ ಇದರ ವೈಜ್ಞಾನಿಕ ಹೆಸರೇನು? ಇದರ ಸೈಂಟಿಫಿಕ್ ನೇಮ್ ಕಾರಿಕಾ ಪಪಾಯ ಅಂತ. ಇದನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿದ ಸ್ಪ್ಯಾನಿಷ್ ಮಂದಿ ಫ್ರೂಟಾ ಬಾಂಬ್ ಅಥವಾ ಲೆಚೋಸಾ ಅಂತ ಕರೀತಾರೆ. ಫ್ರೆಂಚ್ ಮಂದಿ ಪಪಾಯೆ ಅಂದ್ರೆ ಚೀನಾದವರು ಮುಗುವಾ ಅಂತಾರೆ. ಅರೇಬಿಕ್ ಭಾಷೆಯಲ್ಲಿ ಬಬಯ ಅಂದ್ರೆ ಪೋರ್ಚುಗೀಸ್ ಜನ ಮಮಾವೋ ಅಂತಾರೆ. ಹಾಗೆ ಹಿಂದಿಲಿ ಪಪೀತಾ ಅಂತ ಕರೀತಾರೆ. ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಒಂದು ಹಣ್ಣಿಗೆ 106 ಹೆಸರು. ಒಂದ್ಸಲ ಪಪ್ಪಾಯಿ ಹಣ್ಣನ್ನ ಕೀಳೋಕೆ ಅಂತ ಮರ ಹತ್ತಿದ್ದೆ. ಅದು ಮುರಿದು ಬಿದ್ದು ಪೆಟ್ ಮಾಡ್ಕೊಂಡಿದ್ದೆ ಗೊತ್ತಾ? ಅಯ್ಯೋ ನಿನ್ನ, ಪಪ್ಪಾಯಿ ಮರ ತುಂಬಾನೇ ಪೊಳ್ಳಾಗಿರತ್ತೆ. ಹಾಗಾಗಿ ಅದನ್ನ ಹತ್ತೋದು ದಡ್ಡತನ. ಕೊಕ್ಕೆಯನ್ನ ಬಳಸಿ ಕೊಯ್ಬೇಕು. ಹಾಗೆ ಅದರ ಎಲೆಯಲ್ಲಿ ಕೂಡ ಸಾಕಷ್ಟು ವಿಶೇಷತೆಗಳಿವೆ. ಅವುಗಳು ತುಂಬಾನೇ ಕವಲುಗಳನ್ನ ಹೊಂದಿರತ್ತೆ. ಜೊತೆಗೆ ಉದ್ದನೆಯ ತೊಟ್ಟು ಕೂಡ ಇರತ್ತೆ. ಅದು ನಾವೆಲ್ಲ ಎಳನೀರು ಕುಡಿಯೋಕೆ ಬಳಸೋ ಸ್ಟ್ರಾ ತರ ಇರತ್ತೆ. ಅಂದ್ರೆ ಒಳಗೆ ಪೊಳ್ಳಾಗಿರತ್ತೆ. ಹಿಂದೆಲ್ಲ ಮೇಣದ ಬತ್ತಿಗಳನ್ನ ಮಾಡೋವಾಗ ಇವುಗಳನ್ನ ಬಳಸ್ಕೊಳ್ತಿದ್ರಂತೆ. ಓ, ಇಂಟ್ರೆಸ್ಟಿಂಗ್. ಹಾ, ಹಾಗೆ ಇದರ ಎಲೆಯಿಂದ ಜ್ಯೂಸ್ ಮಾಡಿ ಕುಡಿತಾರೆ. ದೇಹಕ್ಕೆ ತುಂಬಾನೇ ಒಳ್ಳೇದಂತೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಕೂಡ ಇದರ ಬಳಕೆ ಮಾಡ್ತಾರೆ. ಅದರ ಬೀಜಗಳು ಇರುತ್ತಲ್ವಾ, ಅದು ಸ್ವಲ್ಪ ಖಾರ ಇರತ್ತೆ. ನೋಡೋಕೆ ಕಾಳು ಮೆಣಸಿನ ಹಾಗೆ ಇರೋದ್ರಿಂದ ಅದನ್ನ ಒಣಗಿಸಿ ಕಾಳು ಮೆಣಸಿಗೆ ಕಲಬೆರಕೆ ಮಾಡ್ತಾರಂತೆ. ಅಬ್ಬಾ, ಹಿಂಗೆಲ್ಲ ಮಾಡ್ತಾರಾ? ಇದು ತುಂಬಾನೇ ವೇಗವಾಗಿ ಬೆಳೆಯೋ ಸಸ್ಯ. 10 ರಿಂದ 12 ತಿಂಗಳಲ್ಲಿ 6 ರಿಂದ 10 ಅಡಿಗಳಷ್ಟು ಬೆಳೆಯಬಲ್ಲವು. ಒಂದು ವರ್ಷದಲ್ಲೇ ಸಾಕಷ್ಟು ಹಣ್ಣುಗಳನ್ನ ಕೊಡಬಲ್ಲವು. ವಾವ್, ಹಾಗಾದ್ರೆ ನಾನು ಕೂಡ ಮನೆ ಹತ್ರ ಒಂದು ಪಪ್ಪಾಯಿ ಗಿಡವನ್ನ ಹಾಕ್ತೀನಿ. ಮುಂದಿನ ವರ್ಷ ಹಣ್ಣಾದಾಗ ನಿಂಗೆ ಕೊಡ್ತೀನಿ. ಸರಿ, ಹಾಗೆ ಮಾಡು. ನಂಗೀಗ ಪಪ್ಪಾಯಿ ಹಣ್ಣು ತಿನ್ಬೇಕನ್ನಿಸ್ತಾ ಇದೆ. ಪೇಟೆಗೆ ಹೋಗೋಣ, ತರೋಣ, ತಿನ್ನೋಣ, ಬಾ. ಬುದ್ಧಿವಂತ ಬೀರ್ಬಲ್ ಕತೆ ನೋಡಾಯ್ತು, ಪಪ್ಪಾಯ ಮಾಹಿತಿ ತಿಳ್ಕೊಂಡಾಯ್ತು. ನಾನು ಇನ್ನೊಂದು ಹೊಸ ಕತೆ, ಹೊಸ ಮಾಹಿತಿ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ಅಜ್ಜಿ, ಕತೆ ಹೇಳಜ್ಜಿ.